ಸಂಗೀತದ ಮೇಷ್ಟ್ರದ ಮನೆಗೆ. ರೀ ಇದ್ಯಾಕೋ ತೀರಾ ಅತಿ ಆಯ್ತು ನಿಮ್ದು. ಹೆತ್ತಪ್ಪನ್ಗೆ ಮಗಳ ಮೇಲೆ ಗೌರವ ಬೇಡ್ವಾ? 4:15 ಎದ್ದು ಮಗು ಎಲ್ಲಿಗ್ರೆ ಹೋಗುತ್ತೆ? ಕಳ್ಳತನಕ್ಕೆ 100 ಮನೆಯಂತೆ ಹೊರಟು ಬಿಡ್ತೀವಿ ನಾವಿಲ್ಲಿಂದ. ಇನ್ನು ನಾವಿಲ್ಲಿರಲ್ಲ. ಇತ್ತೀಚೆಗೆ ಹೆಂಡತಿ ಮಗಳ ಮೇಲೆ ಅನುಮಾನ ನಿಮ್ಗೆ. ನಮ್ಗಳ ತಲೆ ಕಂಡ್ರೇನೆ ಆಗ್ತಾ ಇಲ್ಲ. ಯಾಕಾಗಲ್ಲ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ನೀನು ಹಾಡ್ತಾನೇ ಇರೇ ದೇವಿ. ಆದ್ರೆ ಅಪ್ಪ ಚೆನ್ನಾಗಿರ್ಲಿ, ಅಪ್ಪ ಮಗಳ ಸಂಬಂಧ ಮಧುರವಾಗಿರ್ಲಿ ಅನ್ನೋದು ನಿನ್ನ ತಲೆನಲ್ಲಿರ್ಲಿ. ತಾಳ ಸರಿಯಾಗಿರ್ಬೇಕು. ಬೆಳಗ್ಗೆ ಅಪ್ಪ ಅಂದಿದ್ದಕ್ಕೆ ಬೇಜಾರ? ಅಪ್ಪ ಬರ್ತಾ ಬರ್ತಾ ಬೇರೆ ತರನೇ ಆಗ್ತಿದ್ದಾರೆ, ಅದಕ್ಕೆ ಬೇಜಾರು. ಮನೇಲೆ ಇರೋದು ಬೇಡ ಅಂತ ಅನಿಸ್ತಿದೆ. ಅದಕ್ಕೆ ಮನೆಯಿಂದ ಹೊರಗೆ ಹೋಗ್ಬೇಕು ಅನ್ಸುತ್ತೆ. ಯಾವಾಗ್ಲೂ ಮನೆಯಿಂದ ಹೊರಗೆ ಇರೋಣ ಅನ್ಸುತ್ತಾ? ಯಾವಾಗ್ಲೂ ಮನೆಯಿಂದ ಹೊರಗೆ ಇರೋಣ ಅಂದ್ರೆ ಏನಮ್ಮ? ಅದೇ ಸಂಗೀತದ ಕ್ಲಾಸು, ಅದು ಇದು. ದಾರಿ ನೇರವಾಗಿರ್ಲಿ, ಆಯ್ತಾ? ಸದಾಶಿವ, ನಾಳೆ ನೀ ದೇವಸ್ಥಾನಕ್ಕೆ ಬರಬೇಕು ಉಪಾಧ್ಯಕ್ಷನಾಗಿ. ಕಾಂಟ್ರಾಕ್ಟರ್ ಬರ್ತಿದ್ದಾರೆ, ಕೆಲಸಗಳಿವೆ, ವ್ಯವಹಾರ ಮಾತಾಡ್ಬೇಕು ನೀನು. ಹಿಡಿದು ಬಿಟ್ಟು ಚೆನ್ನಾಗಿ ಮಾತಾಡ್ತೀಯ ವ್ಯವಹಾರ ನೀನು. ಆಯ್ತು, ಬರೋಣ ಹೇಳು. ತಪ್ಪು ಮಾಡ್ತೀಯಾಳಯ್ಯ, ತಪ್ಪು ಮಾಡ್ತೀಯಾಳೆ. ಇದ್ರೆ ಇಂಥ ಮಗಳೇ ಇರಬೇಕು ಅಂತ ನನಗೊಬ್ಬನಿಗೆಲ್ಲ ಇಡೀ ಊರಿನವರಿಗೆ ಅನ್ನಿಸ್ತಾ ಇತ್ತು. ಆದ್ರೆ ಈಗ ಇಂಥ ಮಗಳು ಬೇಡ ಅನ್ನಿಸ್ತಾ ಇದೆ. ಒಬ್ಬರಿಗಿಂತ ಒಬ್ರು ಹಲಾಲ್ ಕೋರ್ ನನ್ನ ಮಕ್ಕಳು ಇಲ್ಲಿ. ಯಾಕಯ್ಯ ಬಂದು ನಮ್ಮ ಮನೆಗೆ ತಾಕ್ತೀರಿ? ಬೆಳಿಗ್ಗೆ 4:45ಗೆ ಡೈರಿಗೆ ಹಾಲು ಹಾಕೋಣ ಅಂತ ಹೋಗ್ತಾ ಇದ್ದು. ಕೇಶವನಾಥ್ರ ಮನೆ ಮುಂದೆ ಹೋಗ್ಬೇಕಲ್ವಾ? ಆಗ ದೇವಿ ಕೇಶವನಾಥ್ರ ಮನೆ ಬಾಗಿಲು ಬಡಿತಾ ಇದ್ಲು. ಬೆಳಿಗ್ಗೆ 4:45ಗೆ ಬಾಗಿಲು ಬಡಿಯುವಂಥದ್ದು ಏನು ಕೆಲಸ? ಅಲೇ, ಬೇರೆ ಯಾರನ್ನ ನೋಡಿರ್ಬೇಕು ನೀನು. ನನ್ನ ಮಗಳಂತ ಅವಳಲ್ಲ. ನಾನು ನೋಡಿದ್ದು ದೇವಿನೇ. ಬೇಕಾದ್ರೆ ನನ್ನ ಜೊತೆ ಕನ್ನಡಕದ ರಾಜು ಇದ್ದ, ಅವನ್ನ ಕೇಳು. ಕನ್ನಡಕದ ರಾಜು ಏನು ಅಂತ ನಿನಗೆ ಗೊತ್ತು. ಹೆಂಡತಿ ತಂಗಿನೇ ಇಟ್ಕೊಂಡವನು. ದೇವಿ ಮೇಲೆ ಕಣ್ಣು ಹಾಕಿದ್ರೆ ಅವಳನ್ನ ಕಟ್ಟಾಕಿ ಮನೇಲಿ ಇಟ್ಕೋ. ವಿಷಯ ಊರಿಗೆಲ್ಲ ಗೊತ್ತಾದ್ರೆ ಈ ಜನ್ಮದಲ್ಲಿ ನಿನ್ನ ಮಗಳ ಮದುವೆ ಆಗಲ್ಲ. ನಿಂತ್ಕೋ. ಯಾಕಪ್ಪ ಹೊಡಿತಿದ್ದೀರಾ? ಅಪ್ಪ ಹೊಡಿಬೇಡಿ ಅಪ್ಪ. ಜೀವನ ಪೂರ್ತಿ ನಿನ್ ಸೇವೆ ಮಾಡೋದು ಪರವಾಗಿಲ್ಲ, ಕುಂಟಿ ಮಾಡೇ ಬಿಡೋದು ನೀನ್ ಇವತ್ತು. ನೋವಾಗ್ತಿದೆ, ಹೊಡಿಬೇಡಿ ಅಪ್ಪ. ಎಲ್ಲಿಗೆ ಹೋಗಿದ್ದೆ? ಬಿಡಲ್ಲ, ಯಾಕೆ ಹೊಡಿತಿದ್ದೆ ದೇವಿಗೆ? ಹೌದು ಹೌದು, ನಿಮ್ ತಲೆ ಕಂಡ್ರೆ ಆಗಲ್ಲ ಅಲ್ಲ. ಎಲ್ಲದಕ್ಕೂ ನೀನೆ. ಅಯ್ಯೋ ತಮ್ಮ ಎಂದು ಸುಮ್ಮನಿರೋ. ಏನೇ ಮಾಡಿದೆ ಅಂತದ್ದು? ಮಾನ ಹೋಗೋ ಕೆಲಸ ಅಂತೂ ಮಾಡಿಲ್ಲ ಅಮ್ಮ. ಮತ್ತೆ ಯಾಕೆ ಮಾಡಿದ್ದೀರ ನಿಮ್ಮಪ್ಪ? ಸುಚೇಂದ್ರನ್ ಮನೆಗೆ ಹೋಗಿದ್ದಾಳೆ ಇವಳು. ನಾನು ಹಿಂಬಾಲಿಸಿದ್ದೆ. ಇನ್ನು ಬೆಳಕಾಗಿಲ್ಲ, ಕತ್ತಲಿದೆ. ಅಂತ ಹೊತ್ತಿನಲ್ಲಿ ಹೋಗಿ ಸುಚೇಂದ್ರನ್ ಮನೆ ಬಾಗಿಲು ಬಡಿದ್ರೆ ನೋಡಿದವ್ರು ಏನು ಅಂದ್ಕೊಳ್ಳಲ್ಲ. ತಪ್ಪಲ್ವೇನೆ ದೇವಿ? ನಮಗೂ ಹೇಳ್ದೆ ಆ ಹೊತ್ತಿನಲ್ಲಿ ಅವ್ರ ಮನೆಗೆ ಹೋಗ್ತಾರ? ತೀರಾ ಹುಷಾರಿಲ್ಲಮ್ಮ, ವಿಷ ಏರಿದೆ ಮೈಗೆ. 9 ದಿನ ವ್ರತ ಮಾಡಿದ್ರೆ ಅಮ್ಮನವ್ರು ಅಷ್ಟೊತ್ತರ ಅವನ ಮುಂದೆ ಕೂತು ಓದಿದ್ರೆ ಸರಿ ಹೋಗ್ತಾರೆ. ಆ ವ್ರತನ ಹೊರನಾಡಲ್ಲಿ ವಿಸರ್ಜಿಸಿದ್ರೆ ಬದುಕುಳಿತಾನೆ ಅಂತ ನಂಬೂದ್ರಿಗಳು ಹೇಳಿದ್ರು. ಹೊಡೆದು ಸಾಯಿಸ್ಬಿಡ್ತೀನಿ. ಕತೆಗೊಂದು ಕತೆ ಕಟ್ಟಿದ್ರೆ ಅಂದ್ರೆ ಅಪ್ಪ ಬೇಡ ನಿನಗೆ? ನನಗೆ ಸುಚೇಂದ್ರ ಮುಖ್ಯ, ಹೊರನಾಡ್ ಮುಖ್ಯ. ಈಗೇನು ಕೇಳಬೇಡಿ ನನ್ನನ್ನ.